ಸೊ ಬಹುಶಃ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಯಾವುದೇ ಒಂದು ಇಂಟ್ರೊಡಕ್ಷನ್ ಬೇಡ ಅಂತ ಅಂದ್ಕೊಳ್ತೇನೆ. ಯಾಕೆಂತ ಹೇಳಿದರೆ ಎಲ್ಲ ಕಡೆಯಲ್ಲಿಯೂ ಕೂಡ ಇರುವ ಒಂದೇ ಹೆಸರು ಅಂತ ಹೇಳಿದರೆ ಈಗ ವಿದುಷಿ ದೀಕ್ಷಾ ಅವರದ್ದು. ನೀವು ಪೇಪರಲ್ಲಿ ನೋಡಿ, ನೀವು ವೆಬ್ಸೈಟಲ್ಲಿ ನೋಡಿ, ನೀವೆಲ್ಲೇ ಕೂಡ ನೋಡಿ, ಎಲ್ಲರೂ ಕೂಡ ಎಲ್ಲರ ಮನೆ ಮಾತಾಗಿದ್ದಾರೆ. ಸೊ ಇಷ್ಟು ಸಣ್ಣ ಪ್ರಾಯದಲ್ಲಿ ಅಂಥ ದೊಡ್ಡ ಸಾಧನೆಯನ್ನು ಮಾಡಿರುವಂಥ ದೀಕ್ಷಾ ಅವರು ಮತ್ತು ಅವರ ಜೊತೆಗೆ ಅವರ ಪತಿ ರಾಹುಲ್ ಅವರು ಕೂಡ ಇವತ್ತು ನಮ್ಮೊಂದಿಗಿದ್ದಾರೆ. ಸೊ ಅವರಿಗೆ ಹೃತ್ಪೂರ್ವಕವಾಗಿ ನಾವು ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಮತ್ತು CEO ಆಗಿರುವಂಥ ವಿನೋದ್ ಕುಮಾರ್ ಅವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾನೆ. 9 ದಿನಗಳ ಕಾಲ ನಿರಂತರವಾಗಿ 216 ಗಂಟೆಗಳ ಕಾಲ ನೃತ್ಯ ಪ್ರದರ್ಶನವನ್ನು ಮಾಡಿ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಗೆ ತನ್ನ ಹೆಸರನ್ನು ಸೇರಿಸ್ಕೊಂಡಿರುವಂತಹ ವಿದುಷಿ ದೀಕ್ಷಾ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೆ ಉದಯವಾಣಿ ಮತ್ತು udayvani.com ಪರವಾಗಿ ನಾವು ಇಂದಿನ ದಿನ ಒಂದು ಸಣ್ಣ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಆ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬಂದಿದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇದು ಇದಾಗಿರೋದೇ ಬ್ಲೆಸ್ಸಿಂಗ್ಸಿಂದ, ಎಲ್ಲರದ್ದು, ನಮ್ಮ ದೇವರುಗಳದ್ದು, ನನ್ನ ಪೇರೆಂಟ್ಸ್, ನನ್ನ ಹಸ್ಬೆಂಡ್, ನನ್ನ ಫ್ರೆಂಡ್ಸ್, ಫ್ಯಾಮಿಲಿ, ನನ್ನ ಸಪೋರ್ಟರ್ಸ್ ಎಲ್ಲರದ್ದು ಬ್ಲೆಸ್ಸಿಂಗ್ಸಿಂದನೇ ಆಗಿರೋದು. ದಿಸ್ ಇಸ್ ಜಸ್ಟ್ ನಾಟ್ ಮೈ ಸಕ್ಸಸ್, ಇದು ನಮ್ಮೆಲ್ಲರ ಸಕ್ಸಸ್, ನಮ್ಮ ಇಡೀ ಕರ್ನಾಟಕದ್ದು, ನಮ್ಮ ಉಡುಪಿದು ಸಕ್ಸಸ್ ಅಂತ ಹೇಳ್ಬೋದು. ದಿಸ್ ಇಸ್ ವೆರಿ ತುಂಬ ಖುಷಿ ಆಗ್ತದೆ ಈ ಥರ ಒಂದು ಪ್ರೆಸೆಂಟ್ ಮಾಡ್ಕೊಳ್ಳಿಕ್ಕೆ, ಐಡೆಂಟಿಫೈ ಆಗಲಿಕ್ಕೆ. ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ಬೀಯಿಂಗ್ ಹಿಯರ್. ಮತ್ತು ದಟ್ಸ್ ಆಲ್. ಥ್ಯಾಂಕ್ ಯು ಇಸ್ ಓನ್ಲಿ ವರ್ಡ್ ದಟ್ ಐ ಕ್ಯಾನ್ ಟೆಲ್. When I was told about her, I could not believe. 216 hours, 9 days. Well, some of us, when particularly if I go for a morning walk for more than 40 minutes, my leg starts aching. Hats off to her. This clearly shows the kind of willpower she has, the kind of determination she has, the kind of ambition she has to achieve whatever she aimed for. Indeed, from any yardstick, this is undoubtedly a superb, heroic and out of the world performance she has done. And all of us, not only locally from Udupi and Manipal, but from the whole district, from Karnataka, and I am sure one day the nation would be proud for your further achievements. We have been, my editor is here, we have been thinking of doing something native brands. So we have been thinking of doing some native brands in terms of, business establishments, etc. But I think this is again gives us an opportunity to talk about and bring up such native brands in and give them a larger platform where they can get exposure and support them so that they can achieve whatever they want to do. Diksha, all the best to you, and may God be with you. And before I end, I must congratulate the family members, the kind of support it would have required, and of course your guru, who has given you real Diksha, so you could perform and make everyone proud. All the best to you for your bright future, and congratulations once again. Thank you. ಥ್ಯಾಂಕ್ ಯು ಸರ್. ಸೊ ಉದಯವಾಣಿ ಡಿಜಿಟಲ್ನಲ್ಲಿ ಅವರೊಂದು ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂಗೋಸ್ಕರ ನಾವು ಇವತ್ತು ದೀಕ್ಷಾ ಅವ್ರನ್ನ ಕರೆದಿದ್ವಿ. ಸೊ ಆ ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂ ಇವತ್ತು ರಾತ್ರಿ ಉದಯವಾಣಿಯ ಎಲ್ಲ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಪ್ರಸಾರವಾಗಲಿಕ್ಕಿದೆ. ದಯವಿಟ್ಟು ಅದನ್ನು ನೋಡಿ
ಇನ್ನಷ್ಟು ಬಹುಶಃ ನಾವು ಕೆಲವೊಂದು ವಿಷಯಗಳನ್ನ ಎಲ್ಲ ವಿಷಯಗಳನ್ನ ಇಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ಹಲವಾರು ಈ ಸಾಧನೆಯ ಹೇಗೆ ನಡೀತು, ಅದರ ಹಿಂದೆ ಏನೆಲ್ಲ ಪ್ರಿಪರೇಷನ್ಸ್ ಇತ್ತು, ಅದೆಲ್ಲವನ್ನು ಕೂಡ ದೀಕ್ಷಾ ನಿಮ್ಮ ಎಲ್ಲರ ಮುಂದೆ ಉದಯವಾಣಿ ಡಿಜಿಟಲ್ ಮೂಲಕ ಅದನ್ನು ಪ್ರಸ್ತುತಪಡಿಸಲಿಕ್ಕಿದ್ದಾರೆ.